ಹಾ ಹೇಳ್ರಿ. ಮೀಟಿಂಗ್ ಬಗ್ಗೆ ಆ ಮೀಟಿಂಗ್ ಇವತ್ತಿನ ಮೀಟಿಂಗ್ ಆ ಮೀಟಿಂಗ್ ನಿಮಗೆ ಸಂಬಂಧ ಆಗಿರೋದು ವ್ಯವಹಾರಗಳು ಬ್ಯಾಂಕ್ ಮಾಡಿರಿ ಇಲ್ರಿ. ರಮೇಶ್ ಕತ್ತಿ ಅವ್ರನ್ನ ಬದಲಿಸ್ತಾರ ಅನ್ನೋ ಚರ್ಚೆ ಆಗ್ತಿತ್ತು. ಹಿಂಗಾಗಿ ಮೀಟಿಂಗ್ ಮಾಡ್ತಿದ್ರ ಅನ್ನೋ ಒಂದು ಇದು. ಸತೀಶ್ ರಮೇಶ್ ಕತ್ತಿ ಅವರನ್ನ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸುವಂತ ಒಂದು ವಿಚಾರ ಬಹುಶಃ ನಮ್ಮ ಬ್ಯಾಂಕಿನಲ್ಲಿ ಎಲ್ಲಿಯೂ ಚರ್ಚೆಗೆ ಬಂದಿಲ್ಲ, ಅಥವಾ ನನ್ನ ಗಮನಕ್ಕೂ ಬಂದಿಲ್ಲ. ಅಥವಾ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿ ಅವರಾಗ್ಲಿ, ನಮ್ಮ ಅನ್ನಸಮಣ್ಣ ಜೊಲ್ಲೆ ಅವರಾಗ್ಲಿ, ಅಥವಾ ಈರಣ್ಣ ಕದಾಡಿ ಅವರಾಗ್ಲಿ, ಯಾರ ಗಮನಕ್ಕೂ ಬಂದಿಲ್ಲ. ಅದು ಎಲ್ಲೋ ಏನೋ ಒಂದು ಚರ್ಚೆ ಆಗ್ಲಿಕ್ಕೆ ಹೋಗಿ ಅದು ಜಿಲ್ಲೆಯಲ್ಲಿ ಬಹುಶಃ ಮಾಧ್ಯಮಗಳ ಮುಖಾಂತರ, ಅದು ಈ ವಾಟ್ಸಪ್ ಟಿವಿ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಂಡಿದ್ದೀನಿ. ಅಂತದ್ದೇನೋ ಇವತ್ತು ತಮ್ಮ ಉದರನ್ನ ಇವತ್ತು ಬಹಳ ಬಹುಶಃ 3 ತಾಸು ನೀವು ಇಲ್ಲಿದ್ದೀರಿ. ನಮ್ಮ ಎಲ್ಲರೂ ಕೂಡಿ ಒಳಗೆ ಹೋಗಿದ್ದೀವಿ, ಸಭೆಯನ್ನು ಮುಗಿಸ್ಕೊಂಡಿದೀವಿ. ಮತ್ತೆಲ್ಲ ಬಹುಶಃ ಲಕ್ಷ್ಮಣ ಸವದಿ ಅವರು ಹೊರತುಪಡಿಸಿದ್ರೆ ಎಲ್ಲಾ ನಿರ್ದೇಶಕರು ಇವತ್ತು ನನ್ನ ಜೊತೆಗೆ ತಮ್ಮ ಮುಂದೆ ಇದ್ದಾರೆ. ಬ್ಯಾಂಕಿನ ಹಿತದೃಷ್ಟಿಯಿಂದ ಬಹುಶಃ ಅದು ಎಲ್ಲೋ ಒಂದು ಊಹಾಲೋಪ ಆಗಿ ಅದು ಆಗಿರ್ತಕ್ಕಂಥ ಒಂದು ವಿಷಯ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಲೋಕಸಭಾ ಚುನಾವಣೆಗೆ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡ್ತಾರ ಚಿಕ್ಕೋಡಿ? ಅವಶ್ಯವಾಗಿ ನಾನು ಸ್ಪರ್ಧೆಗೆ ನಾನು ಒಬ್ಬ ಆಕಾಂಕ್ಷಿ. ಪಕ್ಷದ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ. ಹಿಂದಿನ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದ, ಈ ಸಂದರ್ಭದಲ್ಲಿ ಅದನ್ನ ನನಗೆ ಕೊಡುವ ಮುಖಾಂತರ ದೇಶದ ಮತ್ತು ರಾಜ್ಯದ ಮತ್ತು ನನ್ನ ಭಾಗದ ಜನರ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಮನವಿಯನ್ನು ಸಹಿತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮಾಡಿ. ಕಾಂಗ್ರೆಸ್ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ, ನಮ್ಮ ಅಣ್ಣ ಇದ್ದದ್ದು ಭಾರತೀಯ ಜನತಾ ಪಕ್ಷ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನ ಅಕೊಮಿಡೇಟ್ ಮಾಡ್ರಿ, ಎಲ್ಲಾದ್ರೂ ಒಂದ್ ಕಡೆ ಅವಕಾಶ ಕೊಡ್ರಿ. ಚರ್ಚೆ ನಿಮ್ಮ ಎಲಿ, ನಿಮ್ಮ ಅಡಿಕೆ, ನಿಮ್ಮ ಕಾಸ, ನಿಮ್ಮ ತಂಬಾಕ ನೀವು ಮಾತಾಡೋರು. ನಾ ಎಲ್ಲರೇ ಮಾತಾಡಿದ್ರೆ ಒಂದ್ ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತಗೊಂಬರ್ರಿ. ನಿಮ್ಮ ಕಾಗದ, ನಿಮ್ಮ ಪೆನ್ ನೀವು ಬರೆಯವರು, ನಿಮ್ಮ ಟಿವಿ, ನಿಮ್ಮ ಮಾಧ್ಯಮ, ಬ್ರೇಕಿಂಗ್ ನ್ಯೂಸ್ ಅನ್ನೋರು ನೀವು, ಹೇಳೋರು ನೀವು. ಅಡಿಕೆ ನಿಮ್ಮದ, ಸಿಗರೇಟ್ ನಿಮ್ಮದ, ಬಿಡಿ ನಿಮ್ಮದ, ಚಿಲಿಮ್ ನಿಮ್ಮದ, ನಿಮ್ಮ ತಂಬಾಕ, ನಿಮ್ಮ ಕೈಡ್ಡಿ, ನೀವು 10,000 ನೀವು ಸೇದಾವ್ರು. ನಾ ಎಲ್ಲರ ಹೇಳಿದಿರ್ಬೇಕಾದ್ರೆ ಹೇಳಿದ್ರಿ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಅಣ್ಣನಿಗಾಗಲಿ ನನಗಾಗಲಿ ಸಾಕಷ್ಟು ಒಳ್ಳೆಯ ಕೆಲಸ ಸ್ಥಾನಮಾನಗಳನ್ನು ಕೊಟ್ಟದ. ಈ ಭಾಗದ ವಿಕಾಸ ಮಾಡುವ ಸಲುವಾಗಿ ಸಹಿತ ಅವಕಾಶವನ್ನು ಮಾಡಿಕೊಟ್ಟದ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಿಷ್ಠರು, ರಾಜ್ಯದ ವರಿಷ್ಠರಲ್ಲಿ ನಾ ಮನವಿ ಮಾಡಿದ್ದೇನೆ. ಹೋದ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದ, ಈ ಸಲ ಸರಿ ಮಾಡ್ರಿ ಅನ್ನೋಂಥ ಮಾತನ್ನ ಅವ್ರನ್ನ ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ. ನಾನು ಎಂದೂ ಯಾವ ಪಕ್ಷದಿಂದ ಆ ಪಕ್ಷದಿಂದ ಅನ್ನೋ ಮಾತನ್ನಂದಿಲ್ಲ. ಬಟ್ ನೀವು ಮಾತ್ರ ಹೇಳ್ಕೊತ ಹೊಂಟಿದ್ದೀರಿ, ನನ್ನ ಗಮನಕ್ಕೂ ಐತಿ. ಬಟ್ ನಾ ಅದಕ್ಕೇನು ಬೇಡ, ಯಾಕಂದ್ರೆ ಚಲಾವಣೆಯಾಗ ಇರ್ತೀವಲ್ಲ, ಹೆಸರು ಚಲಾವಣೆಯಾಗ ಇರ್ತೈತಿ. ಅಲ್ಲಿ ಮಗ ಹೋದ, ಇಲ್ಲಿ ಮಗ ಹೋದ ಇರ್ತೈತಿ ಚಲಾವಣೆಗ. ಸರ್, ಒಂದ್ ವೇಳೆ ಅವಕಾಶ ಸಿಗಲಿ, ಕಳೆದ ಬಾರಿ ಆದಂದ್ರೆ ಈ ಬಾರಿ ತಪ್ಪಿದ್ರೆ ಹಿಂದಿನ ನಡೆ ಬಹುಶಃ ಅವಕಾಶ ತಪ್ಪೋದಲ್ಲ ಅಂತ ವಿಶ್ವಾಸ ನನಗೆ. ಸರ್, ಈಗ ಸೌದಿ ಅವ್ರನ್ನ ಬಿಜೆಪಿಗೆ ಕರೆತರುವಂತ ಪ್ರಯತ್ನ ನಡೀತಾ ಇದೆ ಅಂತ ಮಾತು ಕೇಳಿ ಬರ್ತಾ ಇದೆ. ಅದ್ರಲ್ಲಿ ತಾವು ಏನಾದ್ರು ಪ್ರಯತ್ನಿಸ್ತಾ ಇದ್ದೀರಾ? ಸೌದಿ ಅವರನ್ನ ಮೊದಲಿಗಾಗಿ ನಾನು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೀನಿ. ಇದು DNA. ಈ DNA ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಂಡಂತ ಒಂದು ಸಾಧನ. ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು 8 ತಿಂಗಳ ಇದ್ರು ಸಹಿತ, ಅವ್ರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರು ಸಹಿತ ದೈಹಿಕವಾಗಿ ಅಲ್ಲಿದ್ರು. ಆದ್ರೆ ಇವತ್ತು ಅವ್ರು ಬಂದ್ರು, ಒಳ್ಳೇದಾಯ್ತು. ಹಿರಿಯರು, ಶಕ್ತಿ ತುಂಬಿದೆ. ಅವ್ರನ್ನ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ವಿ. ಉತ್ತರ ಕರ್ನಾಟಕ ಸಮಸ್ತ ಜನತೆ ಅವ್ರನ್ನ ಸ್ವಾಗತವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೇನೂ ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಬರ್ತಾರೆ ಅನ್ನುವಂತ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು, ನಾ ಇರ್ಬೋದು, ಅರವಿಂದ್ ಇರ್ಬೋದು, ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ. ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಿವೆ. ಅವರು ಸಹಿತ ಬಂದ್ರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ.
ಅವರು ಒಬ್ಬ ನುರಿತ ರಾಜಕಾರಣಿ, ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ಬಂದ್ರೆ ನಾವು ತುಂಬ ಹೊರೋದ್ರಿಂದ ಅವ್ರನ್ನೂ ಸಹಿತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಾವೇನಾದ್ರೂ ಚರ್ಚೆ ಮಾಡಿದಿರ? ಆ ಒಂದು ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಒಬ್ಬನು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಸ್ಥಾನಮಾನಕ್ಕಾಗಿ ಯಾರೂ ಬರುವುದಿಲ್ಲ. ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಹೋದಂತ ಸಂದರ್ಭದಲ್ಲಿ ಏನ್ ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು, ಅವ್ರೇನ್ ಸ್ಥಾನಮಾನ ಕೊಟ್ರು ಅದು ಹೌದು. ಈಗ ಆ ಒಂದು ಅವ್ರಿಗೆ ಏನು ನಮ್ಮ ಪಕ್ಷಕ್ಕೆ ಅವ್ರು ಬಂದ್ರೆ ಏನು ಕೊಡ್ಬೇಕು, ಏನು ಅವರನ್ನ ಯಾವ ಸ್ಥಾನಮಾನಗಳನ್ನು ಅವ್ರನ್ನ ಯಾವ ರೀತಿಯ ಗೌರವಿತವಾಗಿ ನಡೆಸ್ಕೊಳ್ಬೇಕು ಅನ್ನೋದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರು ಕೂಡಿ ಏನ್ ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವ್ರಿಗೆ ಗೌರವವನ್ನು ಕೊಡೋ ಮುಖಾಂತರ ಗೌರವಿತವಾಗಿ ಅವ್ರು ಬರ್ಮಾಡ್ಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತಾರೆ. ಚುನಾವಣೆ ಈಗಾಗಲೇ ಬಂದಿದೆ. ಈಗ ಸಣ್ಣಂಗಿ ಮಗಕ್ಕೆ ಬಣ್ಣ ಅದು ಹಚ್ಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ. ಇನ್ನು ಹೊರಗೆ ಬರ್ಬೇಕಾದ್ರೆ ಪೂರ್ಣ ಪರದೆ ಜಗ್ಬೇಕು. ಅಂದ್ರೆ ನಿಮ್ಮೇನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗ್ಬೇಕು. ಅವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಅವಾಗ ತಮಗೂ ಕಾಣ್ತದೆ. ಆ ಸಂದರ್ಭದಾಗ ತಮ್ಮನ್ನು ಮಾತನಾಡಿಸಿ ಮುಂದೆ ಪ್ರಚಾರಕ್ಕೆ ಹೋಗ್ತೀವಿ ಮಾತಂತ ಮೋಸ್ಟ್ ವೆಲ್ಕಮ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.